ಇಂದಿನ ಈ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಮಾನ್ಯರೇ, ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ, ಪತ್ರಿಕಾ ಮಾಧ್ಯಮದವರೇ ಮತ್ತು ಈ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರೇ ಮತ್ತು ಬೋಧಕೇತರ ಸಿಬ್ಬಂದಿ ಮಿತ್ರರೇ, ಭಾಳ ಹೊತ್ತಿನಿಂದ ವೇಟ್ ಮಾಡ್ತಾಯಿದ್ದೀರಿ. ನಿಮ್ಮ ಸಮಯ ಭಾಳ ತೆಗೆದುಕೊಳ್ಳೋದಿಲ್ಲ. ನಾನು ರಸ್ತೆ ಸಾರಿಗೆಯ ಸುರಕ್ಷತೆ ಬಗ್ಗೆ ಮಾತಾಡೋದಾದರೆ ಏನು ಅಂತ ಹೇಳಿದರೆ, ಒಂದು ಟ್ರಾಫಿಕ್ ಸೆನ್ಸ್ ನಮ್ಮ ಹತ್ರ ಇರಬೇಕು. ಅದಕ್ಕಿಂತ ಮೊದಲು ಒಂದು ಸಣ್ಣ ಇದು ಹೇಳ್ತೀನಿ. ನಾನೀಗ ಅಲ್ಲಿ ಒಳಗೆ ಮಾತಾಡೋದೇ ಹೇಳಿದೆ, ನಾನು 7ನೇ ತರಗತಿವರೆಗೆ ಮಾತ್ರ ಹಳ್ಳಿಯಲ್ಲಿ ಓದಿರೋದು. ನಂತರ ನಾನು ನಗರ ಪ್ರದೇಶದಲ್ಲಿ ಓದ್ತಾರೆ. ನಾನು ಫಸ್ಟ್ ಟೈಮ್ ಹೈಸ್ಕೂಲ್ ಅಂದರೆ 8ನೇ ತರಗತಿಗೆ ನಾನು ಕಲಬುರಗಿಗೆ ಬರುವಾಗ, ನಾನು ನಾಳೆ ಹೋಗಬೇಕು, ಇವತ್ತಿನ ದಿನ ನಮ್ಮ ಎಲ್ಲ ಸಂಬಂಧಿಕರು ನಮ್ಮ ಮನೆಗೆ ಬಂದರು. ಎಲ್ಲ ಸಂಬಂಧಿಕರು ನಮ್ಮ ಮನೆಗೆ ಬಂದು ನನಗೆ ಹೇಳೋದೇನಂತ ಹೇಳಿದ್ರೆ, ಅಲ್ಲಿ ವಾಹನಗಳು ಭಾಳ ಓಡಾಡ್ತಾ ಇರ್ತಾರೆ, ಭಾಳ ಹುಷಾರಾಗಿ ಓಡಾಡಬೇಕು ಅಂತ ಸಿಟಿನಲ್ಲಿ. ನಮಗೂ ಗೊತ್ತಿದ್ದಿಲ್ಲ, ಫಸ್ಟ್ ಟೈಮ್ ಸಿಟಿಗೆ ಹೋಗ್ತಾ ಇದ್ದೆ ನಾನು. ಅಷ್ಟು ವಾಹನ ಇರ್ಬೋದಾ ಅಂದ್ಕೊಂಡಿದ್ದೆ ನಾನು. ನೀವೆಲ್ಲ ಹೋಗಿದ್ದೀರಲ್ಲ ಸೌದತ್ತಿ, ಅಲ್ಲೆಲ್ಲ ಭಾಳ ವಾಹನ ಇರ್ತವೆ, ಕಡಿಮೆ ಇರೋದು. ನಿಮ್ಮ ಊರ ಮಧ್ಯದಲ್ಲಿನೇ ಒಂದು ದೊಡ್ಡ ಹೈವೇ ಹೋಗಿದೆ. ನಮ್ಮದೆಲ್ಲ ಭಾಳ ಇಂಟೀರಿಯರ್ ವಿಲೇಜ್ ಅದು, ನಮ್ಮ ಜಿಲ್ಲೆಯ ಕೊನೆಯ ಊರದು. ಇದು ಯಾಕೆ ಅದು ಸುರಕ್ಷತೆ ಬಗ್ಗೆ ಅಷ್ಟು ಮಹತ್ವ ಹೇಳಿದರು ಅಂತ ನನಗೆ ಈಗೀಗ ಅರ್ಥ ಆಗ್ತಾ ಇದೆ. ಅವಾಗ ಯಾಕೆ ಅಷ್ಟೆಲ್ಲ ಆ ಬಗ್ಗೆ ಫೋಕಸ್ ಮಾಡಿ ನನಗೆ ಹೇಳಿದರು ಅಂತ ಹೇಳಿ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಜೀವ ಬಹಳ ಮುಖ್ಯ. ನಮ್ಮದಾಗಿರ್ಬೋದು, ರಸ್ತೆ ಮೇಲೆ ಬರ್ತಕ್ಕಂಥ ಬೇರೆ ವ್ಯಕ್ತಿಗಳಾಗಿರ್ಬೋದು, ಯಾರೇ ಇರಲಿ, ಪ್ರತಿಯೊಬ್ಬರ ಜೀವ ಬಹಳ ಮುಖ್ಯ. ನಿಮಗೆ ಅದಾದ್ರ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ, ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇದ್ದೀರಿ, ಪೇಪರ್ ಡೈಲಿ ತೆಗೆದು ನೋಡಿದ್ರೆ ನೀವು ಅಲ್ಲಿ ಅಪಘಾತ, ಇಲ್ಲಿ ಅಪಘಾತ, ಅಷ್ಟು ಜನ ಸತ್ತರು, ಇಷ್ಟು ಜನ ಸತ್ತರು, ಇಷ್ಟು ಜನರಿಗೆ ಗಾಯ ಆಯಿತು, ಇದೆಲ್ಲ ಕೇಳ್ತಾ ಇದ್ದೀರಲ್ಲ. ಏನು ಕಾರಣ ಹೆಂಗೆಲ್ಲ ಆಕ್ಸಿಡೆಂಟ್ ಆಗೋಕ್ಕೆ ನಿಮ್ಮ ಪ್ರಕಾರ? ಏನು ಕಾರಣ ಇರ್ಬೋದು ನಿಮ್ಮ ಪ್ರಕಾರ? ಏನು ಕಾರಣ ಇದೆ? ಸುಮ್ಮನೆ ಒಂದೊಂದೇ ಕಾರಣ ಮಾಡಿ ಲಿಸ್ಟ್ ಮಾಡಿ ನೋಡೋಣ, ನಿಮ್ಗೆ ಎಷ್ಟು ಗೊತ್ತಿದೆ. ವಾಹನಗಳು ಜಾಸ್ತಿ ಆಯಿತು. ಓಕೆ, ಒಂದು. ಮತ್ತೆ ವಾಹನಗಳು ಸ್ಪೀಡಾಗಿ ಹೋಗ್ತಾ ಇದೆ, 2. ಮತ್ತೆ ಡ್ರಿಂಕ್ ಮಾಡಿ ಡ್ರೈವ್ ಮಾಡೋದು, ಹೆಲ್ಮೆಟ್ ಇರಬೇಕು. ಮತ್ತೆ ಇಷ್ಟೇನಾ? ಈ ಕಡೆ ಗೊತ್ತಿದೆ. ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸ್ತಾರೆ. ಮತ್ತೆ ಈಗ ನೀವು ಹೇಳಿದ್ರಿ DL ಇಲ್ಲ ಅಂತ ಹೇಳಿ ಆಕ್ಸಿಡೆಂಟ್ ಆಗೋದು. ಈಗ ಅವನ ಹತ್ರ DL ಇಲ್ಲ, ಅವ್ನ ಪಾಪ ಭಾಳ ನಿಧಾನವಾಗಿ ಎಲ್ಲರನ್ನ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೆ. ಆಕ್ಸಿಡೆಂಟ್ ಯಾಕಾಗುತ್ತೆ? ಅಲ್ಲ, ಅಲ್ಲಮ್ಮ, ನಾನಿರೋದು ಜೀಪ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಇವೆಲ್ಲ ಯಾವ ಕಾರಣಕ್ಕೆ ಮಾಡಿದ್ರು? ಇರೋದು ಸ್ಪೀಡೇ ಹೋಗ್ಬೇಕಲ್ಲ. ಇಲ್ಲಾಂದ್ರೆ ಎತ್ತಿನ ಗಾಡಿ ಸಾಕಾಗಿತ್ತು ನಮ್ಗೆ. ಅವಾಗೆಲ್ಲ ಎತ್ತಿನ ಗಾಡಿಗಳಿತ್ತು. ನಿಧಾನವಾಗಿ ಹೋಗೋದೇ ಆದರೆ ಎತ್ತಿನ ಗಾಡಿಗಳು ಸಾಕಾಗಿತ್ತು. ಮತ್ತು ಮೋಟ್ರ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಸ್ಪೀಡ್ ಹೋಗಲಿ ಅಂತಾನೆ ಮೋಟ್ರ್ ಇವೆಲ್ಲ ಮಾಡಿರೋದಲ್ಲ ಅಲ್ವಾ? ಸ್ಪೀಡಾಗಿ ಹೋಗಬೇಕು, ಟೈಮ್ಲಿ ರೀಚ್ ಆಗಬೇಕು, ಅದೆಲ್ಲ ಕಾರಣ. ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ ಆಗೋದು ಏನು ಕಾರಣ ಅಂತ ಹೇಳಿದ್ರೆ, ಅಜಾಗರೂಕತೆಯಿಂದ ಚಾಲನೆ ಮಾಡಿದಾಗ. ಅಜಾಗರೂಕತೆ ಅಂದರೆ ಏನು? ಒಬ್ಬ ವ್ಯಕ್ತಿ ಈ ಕೈಯಲ್ಲಿ ಇದು ಮೋಟರ್ ಸೈಕಲ್ ಹ್ಯಾಂಡಲ್, ಈ ಕೈಯಲ್ಲಿ, ಅವಾಗ ಏನಾಗುತ್ತೆ? ಏನು ಕಾರಣ? ಅವ್ರ ಏನಿದೆ ಅಲ್ವಾ, ಮೈಂಡ್ ಅಲ್ಲಿರೋದು. ಅವ್ರಿಗೆ ಏನು ರೆಸ್ಪಾಂಡ್ ಮಾಡಬೇಕು ಅಂತ ಹೇಳಿ, ಈ ವೆಹಿಕಲ್ಗೆ ಏನು ರೆಸ್ಪಾಂಡ್ ಮಾಡಬೇಕು ಅಂತ ಇರೋದಿಲ್ಲ. ಅವಾಗ ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತೆ. ಸರಾಯಿ ಕುಡಿದು ಆಗುತ್ತಾ? ಏನು ಕಾರಣ? ಅವ್ರ ವರ್ಕ್ ಕಂಟ್ರೋಲ್, ಅವ್ರ ಮೈಂಡು
ಕಂಟ್ರೋಲ್ನಲ್ಲಿ ಇರೋದಿಲ್ಲ, ಅದು ಬಿಯಾಂಡ್ ಕಂಟ್ರೋಲ್ ಇರೋದ್ರಿಂದ. ಕಾರಣ ಏನಾದರೂ ಇಲ್ಲಿ, ಅಪಘಾತ ಆಗಲಿಕ್ಕೆ ಕಾರಣ ಏನಾದರೂ ಇಲ್ಲಿ, ಅದರ ಭಯಾನಕತೆ ಇದೆಯಲ್ಲ ಭಾಳ ಇದೆ. ನಮಗೆ ಗೊತ್ತಿಲ್ಲ, ನಮ್ಮ ಮುಂದೆ ಹೋಗ್ತಕ್ಕಂಥ ವ್ಯಕ್ತಿಗೊಬ್ಬರಿಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದರೆ ಅವ ಎಂಥ ವ್ಯಕ್ತಿ ಆಗಿರ್ತಾನೆ ಗೊತ್ತಿಲ್ಲ. ಅವ ಒಬ್ಬ ಬ್ರಿಲಿಯಂಟ್ ವಿದ್ಯಾರ್ಥಿ ಆಗಿರ್ಬೋದು, ಆ ಮನೆಯಲ್ಲಿ ಅಥವಾ ಆ ಮನೆಯಲ್ಲಿ ದುಡಿತಕ್ಕಂಥ ಒಬ್ಬನೇ ವ್ಯಕ್ತಿ ಆಗಿರ್ಬೋದು, ಅವನ ಹಿಂದೆ ತಂದೆ ತಾಯಿ ಇರ್ಬೋದು, ಅವನ ಹಿಂದೆ ಅಣ್ಣ ತಮ್ಮ ಸಣ್ಣ ಸಣ್ಣ ಮಕ್ಕಳು ಇರ್ಬೋದಲ್ಲ. ಈ ವಿಚಾರ ಮಾಡಿ ಒಬ್ಬ ವ್ಯಕ್ತಿ ಮನೆಯಲ್ಲಿ ದುಡ್ತಕ್ಕಂಥ ಒಬ್ಬನೇ ವ್ಯಕ್ತಿ ಇದು ಅವನು ಸತ್ತೋದ್ರೆ ಏನಾಗ್ಬೋದು? ಕಷ್ಟ ಆಗುತ್ತಲ್ವ? ಅದನ್ನು ಯಾರು ಕಾಳಜಿ ಯಾರು ವಹಿಸ್ಬೇಕಾಗಿತ್ತು? ವೆಹಿಕಲ್ದವನು ಕೊಡಿ. ಈಗ ವೆಹಿಕಲ್ದವನು ಒಂದು ಕಡೆ ಇಲ್ಲಿ ಅವ್ನು ತಪ್ಪಿನಿಂದ ಆಯಿತು ಅಂತ ಇಟ್ಕೊಂಡು, ಈ ರಸ್ತೆ ಮೇಲೆ ಹೋಗೋ ವ್ಯಕ್ತಿ ಹೆಂಗೆ ಹೋಗ್ಬೇಕು? ಅವ್ನು ಹೆಂಗೆ ಬೇಕಾದ್ರೆ ಹೋಗ್ಬೋದಾ? ಅವ ಹೆಂಗೆ ಹೋಗ್ಬೇಕು? ಯಾವ ಸೈಡಿಗೆ ಹೋಗ್ಬೇಕು ಅವನು? ರಸ್ತೆ ಹೋಗ್ರ ಅವ್ನು ರಸ್ತೆ ಮಧ್ಯದಲ್ಲಿ ಹೋದ್ರೆ, ರಸ್ತೆ ಮಧ್ಯದಲ್ಲಿ ಹೋದ್ರೆ ಅವನು ಹೇಳ್ತಾನೆ ಇಲ್ಲ ಕಾಳಜಿ ಮಾಡಬೇಕು ಅನ್ನೋದು ಮೋಟ್ರದ ಕಾಳಜಿ ನೀನೇ ಮಾಡಕ್ಕ. ಅವಾಗೇನಾದ್ರು ತಪ್ಪೇ ಆಗ್ತೈತೆ, ನಡ್ಕೊಂಡು ಹೋಗೋದಲ್ವ? ನಿಯಮ ಇವನಿಗಿಲ್ವಾ? ಇವನಿಗೆ ಬೇಕಲ್ವ ನಿಯಮ? ಯಾರಿಗೆ ಬೇಕು? ರಸ್ತೆ ಮೇಲೆ ಓಡಾಡೋರಿಗೂ ಬೇಕು. ರಸ್ತೆ ಮೇಲೆ ಓಡಾಡೋ ನಾನು ಮನಸ್ಸಿಗೆ ಬಂದಾಗಿದ್ದು ನಮ್ಮೂರ ರಸ್ತೆ, ಇದು ಸಿರ್ಸಂಗಿ ರಸ್ತೆ, ನಮ್ಮ ಹೊಲದಲ್ಲಿ ಹೋಗಿದೆ ರಸ್ತೆ. ನಾನು ಹೆಂಗೆ ಬೇಕಾದ್ರೂ ಹೋಗ್ತೀನಿ ಅಂದರೆ ಆಗುತ್ತಾ? ಸರ್ಕಾರ ಅವನೇನು ಮಾಡಬೇಕು? ರಸ್ತೆಯ ಎಡಬದಿಯಲ್ಲಿ ಹೋಗಬೇಕು. ರಸ್ತೆ ದಾಟುವಾಗ ಯಾವ ಕಡೆ ನೋಡ್ತೀರಿ? ಈ ಕಡೆ ಬರ್ತಾ ಇದೆ ನೋಡಬೇಕು, ಈ ಕಡೆ ಹೋಗ್ತಾ ಇದೆ ನೋಡ್ಬೇಕು, ಎರಡು ಕಡೆಯಿಂದ ನೋಡ್ಬೇಕು. ಅವ್ರು ಬಂದರೆ ಬಲ್ಲಿ ನಾನು ಹಂಗೆ ಹೋಗೋಣ ಅಂತ ಹೇಳಿದ್ರೆ ಅಲ್ವಾ? ಬರೀ ವೆಹಿಕಲ್ ನೋಡಿ ಹೋಗೋದ್ರೆ ಆಗೋದಿಲ್ಲ. ಅದು ದೂರ ಎಷ್ಟಿದೆ ನೋಡಿ, ಅದು ದೂರ ಅಂದರೆ ಅದು ಇಲ್ಲಿ ನಾನು ನಿಂತ ಸ್ಥಳಕ್ಕೆ ರೀಚ್ ಆಗುವಷ್ಟು ನಾನು ಕ್ರಾಸ್ ಮಾಡ್ಬೋದಾ ಇಲ್ಲ? ಇದು ಜಜ್ಮೆಂಟ್ ನಾವು ಮಾಡ್ತೀವಿ. ಇದು ಜಜ್ಮೆಂಟ್ ನಾವು ಮಾಡಿಲ್ಲ ಅಂದರೆ ಏನಾಗುತ್ತೆ? ಈಗ ಅಪಘಾತಕ್ಕೆ ಕಾರಣ ಯಾರು? ವೆಹಿಕಲ್ ಇಲ್ಲೇ ಜಾಸ್ತಿ ಇಲ್ಲೇ ಬರ್ತಾ ಇದೆ, ಕಾರ್ ಇಲ್ಲಿ ಬರ್ತಾ ಇದೆ, ನೀವು ಕ್ರಾಸ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ, ಅವಾಗ ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತಲ್ವಾ? ಸೊ ಜವಾಬ್ದಾರಿ ಯಾರ ಮೇಲೆ ಇದೆ? ಈಗ ಎಲ್ಲರ ಮೇಲೆ. ಯಾರ ಮೇಲೆ? ವಾಹನ ಚಾಲಕರ ಮೇಲೆ ಇದೆ ಮತ್ತು ರಸ್ತೆ ದಾಟುವ ವ್ಯಕ್ತಿಗಳ ಮೇಲೆ ಇದೆ. ಇಲ್ಲ ಅಂತ ಹೇಳಿದ್ರೆ ಬರೀ ಅವನ ಮೇಲೆ ನಾವು ಕಾರಣ ಹೇಳ್ತಾ ಕೂತ್ರೆ ನೀವು ಹೆಂಗ್ ಬೇಕಾದ್ರೆ ನಡೀಕೊಳಕ್ಕಾಗುತ್ತಾ? ನೀವು ಹೆಂಗ್ ಬೇಕಾದ್ರೂ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ರೆಡಿ ಇರಬೇಕು. ಆಕ್ಸಿಡೆಂಟಿಗೆ ಎಷ್ಟು ಜನ ರೆಡಿ ಇರ್ತಾರೆ? ರೆಡಿ ಯಾರು ಇರೋದಿಲ್ಲ, ಅದರ ಕಾಳಜಿ ಯಾರು ಮಾಡ್ತಾ ಇಲ್ಲ. ಅದಕ್ಕಾಗಿಯೇ ಇದು ನಾವು ರಸ್ತೆ ನಿಯಮಗಳು ಯಾಕೆ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸಬೇಕು. ನಾವು ಪ್ರತಿ ಸಂದರ್ಭದಲ್ಲಿ ನಮ್ಮ ತಲೆಯಲ್ಲಿ ಒಂದು ವಿಚಾರ ನೆನಪಿಟ್ಕೊಳ್ಬೇಕು. ನಾನೇನಾದರೂ ನಿರ್ಲಕ್ಷ್ಯ ವಹಿಸಿದ್ರೆ ಒಂದು ನನಗೆ ಅನಾಹುತ ಆಗ್ಬೋದು, ಇನ್ನೊಂದು ಎದುರುಗಡೆ ಹೋಗುವವರಿಗೆ ಆಗ್ತಿರ್ಬೋದು, ರಸ್ತೆ ಮೇಲೆ ಹೋಗೋನಾಗಿರ್ಬೋದು, ರಸ್ತೆ ಮೇಲೆ ಆ ಕಡೆಯಿಂದ ಬರ್ತಕ್ಕಂಥ ವಾಹನದವರಿಗಾಗಿರ್ಬೋದು, ಇಬ್ಬರಿಗೂ ಅನಾಹುತ ಕಟ್ಟಿತ್ತು. ಸೊ ಅದಕ್ಕಾಗಿ ನಾವೇನು ಮಾಡಬೇಕು? ರಸ್ತೆ ಮೇಲೆ ಹೋಗಬೇಕಾದ್ರೆ ಭಾಳ ಯೋಚನೆ ಮಾಡಬೇಕು. ಪ್ರತಿ ಹಂತದಲ್ಲಿ ಸಹಿತ ನಮ್ಮ ಹಿಂದೆ ಜನ ಇದ್ದಾರೆ, ನಮ್ಮನ್ನು ನಂಬ್ಕೊಂಡಂತ ಈ ಭಾವನೆ ನಮ್ಮಲ್ಲಿ ಇರಬೇಕು. ನೀವೆಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದೀರಿ, ನಿಮ್ಮ ತಲೆಯಲ್ಲಿ ನಮ್ಮ ಹಿಂದೆ ಆಮೇಲೆ ನಾವು ಯಾರಿಗೆ ದುಡ್ಡು ಹಾಕುವರಂತ ಜನ ಇಲ್ಲ, ನಾವು ಭಾಳ ಸಣ್ಣವರಿದ್ದೀವಿ, ನಮ್ಗೆ ಯಾಕೆ ಬೇಕು ಅಂತ ನೀವು ಹೇಳೋಂಗಿಲ್ಲ. ನಿಮ್ಮನ್ನು ನಂಬ್ಕೊಂಡು ಕೂತಿರ್ತಾರೆ ನಿಮ್ಮ ತಂದೆ ತಾಯಿ ಇದಾರಲ್ಲ, ಎಷ್ಟು ಕಾಳಜಿ ಮಾಡ್ತಾರೆ? ಮಾಡ್ತಾರೇನೋ? ಅವ್ರ ಕಾಳಜಿ ನೀವು ಉಳಿಸ್ಕೊಳ್ಬೇಕಲ್ಲ. ಏನು ಮಾಡಬೇಕು? ರಸ್ತೆ ನಿಯಮಗಳ ಪಾಲನೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಅನಾಹುತ. ನಿಮಗೆ ಗೊತ್ತಿರಲಿ, ಒಂದು ವ್ಯಕ್ತಿ ಮನೆಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ಆ ಮನೆಯ ಎಲ್ಲ ಜನರಿಗೆ, ಸಂಬಂಧಿಕರಿಗೆ, ಊರವರಿಗೆ ಎಲ್ಲರಿಗೂ ತೊಂದರೆ. ಯಾಕೆ ಹೇಳಿ? ಅಯ್ಯೋ ಪಾಪ ಭಾಳ ಒಳ್ಳೆ ಮನುಷ್ಯ ಆಗ್ಬಾರ್ದು ಅಂತಾರಲ್ಲ. ಆಸ್ಪತ್ರೆ ಖರ್ಚು ತುಂಬಬೇಕಲ್ಲ. ಈ ಆಕ್ಸಿಡೆಂಟ್ ಅಂದರೆ ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋದರೆ ಗೊತ್ತಾಗುತ್ತೆ. ಸುಮ್ಮನೆ ಕನಿಷ್ಠ ಬಿಲ್ ಆಗಿದೆ ಅಂದರೆ 2 ಲಕ್ಷ 3 ಲಕ್ಷ 2 ಲಕ್ಷ 3 ಲಕ್ಷ. ನಮ್ಮ ರಿಲೇಟಿವ್ನಲ್ಲಿ ಒಬ್ಬರು ಆಕ್ಸಿಡೆಂಟ್ ಆಗಿತ್ತು, ಏನು ಟ್ರೀಟ್ಮೆಂಟ್ ಮಾಡಿಲ್ಲ 7 ದಿವಸ.
7 ಲಕ್ಷ ರೂಪಾಯಿ ಬಿಲ್ ಮಾಡಿದ್ರು. ಕೇಳಿದ್ರೆ ಏನು ಹೇಳಿದ್ರು, ಇಲ್ಲ ಸರ್ ಅವರು ಸ್ವಲ್ಪ ಏನಂತಾರೆ ಸರಾಯಿ ಕುಡಿದ್ರೆ ಇದು ಮಾಡಿದ್ದಾರೆ, ಅದನ್ನೆಲ್ಲ ಕಡಿಮೆ ಆಗಬೇಕು, ಅಲ್ಲಿವರೆಗೆ ನಾವು ಬರೀ ಜಸ್ಟ್ ಅಬ್ಸರ್ವೇಷನಲ್ಲಿ ಇರ್ತೀವಿ, ಆಮೇಲೆ ತಲೆ ಬೇರೆ ಗಾಯ ಆಯಿತು ಅಂತ ಮುಗಿದು 72 ಅವರ್ಸ್ ಟೆಸ್ಟ್ ಮಾಡಿದ್ರು ಡಾಕ್ಟರ್ ಗೊತ್ತಿರ್ತಾರೆ ಅವರು 72 ಅವರ್ಸ್ ಟಚ್ ಮಾಡೋಂಗಿಲ್ಲ, ನಾವು ಅಬ್ಸರ್ವೇಷನ್ ಮಾಡ್ತೀವಿ ಸರ್, ಆಮೇಲೆ ನೋಡ್ತೀವಿ. 72 ಅವರ್ಸ್ನಲ್ಲಿ ಆದಮೇಲೆ ಉಳಿದ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ. ಸೊ ಅದಕ್ಕಾಗಿ ಪ್ರತಿಯೊಂದು ಹಂತದಲ್ಲಿ ಸಹಿತ ನಾವು ರಸ್ತೆ ಮೇಲೆ ಕಾಲಿಡಬೇಕಾದ್ರೆ ಇಷ್ಟು ನಮ್ಮ ತಲೆಯಲ್ಲಿ ಇದೆ. ನಮ್ಮನ್ನು ನಂಬ್ಕೊಂಡು ಜನ ಇದ್ದಾರೆ, ನಮಗೇನಾದರೂ ತೊಂದರೆ ಆದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಇಷ್ಟಿತ್ತು ನಾವೆಲ್ಲರೂ ಸ್ಥಳವಾಗಿದೆ. ಇದನ್ನು ಯಾರು ಮರಿತೀವಿ, ಈಗ ಮರಿತೀರೋ ಏನು ಕಾಳಜಿ ಮಾಡ್ತೀವಿ, ಎಲ್ಲರೂ ಮಾಡ್ತೀರಿ.